ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಧರ್ಮಸ್ಥಳ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಘೋರ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಇವರನ್ನ ರಕ್ಷಿಸಬಾರದು ಎಂದು ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ಆಕ್ರೋಶ ಹೊರಹಾಕಿದರು. ಪಟ್ಟಣದಲ್ಲಿ ಸೋಮವಾರ ಬಿಜೆಪಿ ಮಂಡಳದ ವತಿಯಿಂದ ಧರ್ಮಸ್ಥಳ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಸಂಕಲ್ಪದೊಂದಿಗೆ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ಕಳಂಕ ತರುತ್ತಿರುವ ಎಸ್ಐಟಿ ರಚಿಸಿ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಇವರ ವಿರುದ್ಧ ಜನರು ದಂಗೆ ಏಳುತ್ತಿದ್ದಾರೆ. ಈ ಕೂಡಲೇ ಧರ್ಮಸ್ಥಳದ ಹೆಸರನ್ನ ಹೇಳಿ ಯಾರು ಪಿತೂರಿ ನಡೆಸಿದ್ದಾರೋ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹಿಂದೂಗಳು ದಂಗೆ ಏಳುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ ಮಾತನಾಡಿ, ಧರ್ಮಸ್ಥಳವು ಶ್ರದ್ಧಾ ಭಕ್ತಿ ಕೇಂದ್ರವಾಗಿ ಅನೇಕ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಕಾಂಗ್ರೆಸ್ ಸರ್ಕಾರವು ಹಿಂದೂಗಳ ವಿರೋಧಿಯಾಗಿ ಕಳೆದ ಹಲವು ವರ್ಷಗಳಿಂದ ದಾಳಿ ನಡೆಸುತ್ತಾ ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಎಲ್ಲ ಕಾಂಗ್ರೆಸ್ ಸಚಿವರೇ ಹೇಳುವಂತಹ ಮಾತು ಎಡಪಂಥಿ ಬುದ್ಧಿಜೀವಿಗಳ ಪ್ರಗತಿಪರ ಹೋರಾಟಗಾರರ ಒತ್ತಡ ಏರಿದ್ರು ಎಂದು ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಉಚಿತ ಭಾಗ್ಯಗಳಿಗೆ ಹಣ ಹೊಂದಿಸದೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷರಾದ ಶ್ರೀರಾಮರೆಡ್ಡಿ, ನಾಯಕನಹಟ್ಟಿ ಮಂಡಳ ಅಧ್ಯಕ್ಷರಾದ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರೂಪಾ, ವಿನಾಯಕ ಕುಮಾರ್, ಸರ್ವಮಂಗಳ, ಶಾಂತಾರಾಮ್, ಬಸ್ಪತಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ ಗೌಡ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಪ್ರಭಾಕರ್, ಹರೀಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಶುಭ, ಪೃಥ್ವಿರಾಜ್, ಸಿದ್ದಣ್ಣ, ರಮೇಶ್ ದಳವಾಯಿ, ಹೇಮಂತ್ ಕುಮಾರ್, ಕೆಬಿ ಮಹೇಶ್, ಶಿವಣ್ಣ, ದರ್ಶನ್, ಸಂತೋಷ್, ವಸಂತಮ್ಮ, ಸಂಘದ ಮಹಿಳೆಯರು, ಬಿಜೆಪಿ ಮುಖಂಡರು ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು. ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ, ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ, ವೀರೇಂದ್ರ ಹೆಗ್ಗಡೆಯವರಿಗೆ, ವೀರೇಂದ್ರ ಹೆಗ್ಗಡೆಯವರಿಗೆ, ಉಳಿಸಿ ಉಳಿಸಿ ಧರ್ಮಸ್ಥಳ, ಉಳಿಸಿ 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 ಧರ್ಮಸ್ಥಳ, ಉಳಿಸಿ 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 ಧರ್ಮಸ್ಥಳ, ಉಳಿಸಿ. ನಮಗೆ ಹಲೋ ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಇಂದು ಶ್ರೀ ಶ್ರೀ ಧರ್ಮಸ್ಥಳ ಶಿವನೇ ಅಲ್ಲಿ ಧರೆಗಿಳಿದಿರ್ತಕ್ಕಂಥ ಸ್ಥಳ, ಅದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆ ಸ್ಥಳದ ಬಗ್ಗೆ ಅನೇಕ ಗೊಂದಲಗಳು ಸೃಷ್ಟಿಯಾಯಿತು. ಯಾಕೆ ಈಗ ಈ ಸರ್ಕಾರ ಏನಾಗಿದೆ ಅಂದರೆ ದಿವಾಳಿ ಆಗಿದೆ, ದುಡ್ಡಿಲ್ಲ. ಈ ಬಿಟ್ಟಿ ಬಾಕಿಗಳಿದಾವಲ್ಲ, ಈ ಬಿಟ್ಟಿ ಬಾಕಿಗಳಿಗೆ ದುಡ್ಡು ತೋರಿಸೋದಕ್ಕಾಗಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ, ಆ ದೇವಸ್ಥಾನಗಳ ದುಡ್ಡನ್ನು ಹೊಡಿಬೇಕಂತ ಒಂದು ಷಡ್ಯಂತ್ರ ಇಳಿದಿದೆ. ಬೇರೆ ಏನೂ ಇಲ್ಲ. ಅದೆಲ್ಲ ರಾಷ್ಟ್ರಪತಿವರೆಗೂ ಹೋಯ್ತು, ಅವ್ರು ಸೈನ್ ಹಾಕಲಿಲ್ಲ ಮತ್ತು ವಾಪಸ್ ಏನನ್ನ ಮಾಡಿ ಈ ಸಂಸ್ಥೆಗಳ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸಿಬಿಟ್ಟು ಅದನ್ನು ಸರ್ಕಾರ ವಶಕ್ಕೆ ತಗೋಬೇಕು ಅಂತಕ್ಕಂಥದ್ದು ಇವರು. ಅಲ್ಲಪ್ಪ, ನಾನು ಕೇಳ್ತಕ್ಕಂಥದ್ದು ಸರ್ಕಾರಕ್ಕೆ, ನಿಮ್ಗೆ SIT ಮಾಡು ಅಂತ ಹೇಳ್ತಾರೆ ಯಾರು? ಯಾರು ಅದನ್ನ ಹೇಳ್ಬೇಕಲ್ಲ. ಯಾರು ಹೇಳಿದ್ರು ನಿಮ್ಗೆ SIT ಮಾಡುವಂತ? ಮಾಡ್ತಿದ್ರೆ ಇಷ್ಟೆಲ್ಲ ಗೊಂದಲನೇ ಆಗ್ತಿದ್ದಿಲ್ಲಲ್ಲ. ಮಾಡ್ತಾರೆ ಮಾಡಂತ ಹೇಳಿದಾರೆ ಯಾರು? ನಿಮ್ಮರಲ್ಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಡಿದ್ರಿ. SIT ಮಾಡ್ಬೇಕಾದ್ರೆ ಈಗ ಒಂದು ಹೆಣ ತೆಗಿಬೇಕಾದ್ರೆ ಮೊದಲು ಅನುಮಾನಾಸ್ಪದ ಬಂತು ಅಂತ ಹೇಳ್ಬಿಟ್ಟು ಜಡ್ಜಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದು ಕೊಟ್ಟಾಗ ಆ ಜಡ್ಜಿ ತಹಸೀಲ್ದಾರ್ಗೆ ಆರ್ಡರ್ ಮಾಡ್ತಾರೆ. ಅವರು ಬಂದು ಅದನ್ನ ಎಣ ತೆಗೆಸೋದು ಮತ್ತೊಂದು ಕಾರ್ಯಕ್ರಮ.
ಮಾಡ್ತಕ್ಕಂಥದ್ದು, ಇದು ಕಾನೂನಲ್ಲಿ ಇರ್ತಕ್ಕಂಥದ್ದು. ನೀವು ಒಂದೇ ದಿವಸಕ್ಕೆ ಹೋಗ್ಬಿಟ್ಟು ಎಷ್ಟಪ್ಪ ಅಕ್ಕಿ ಕೀಳಿಸಿದ್ದು? ಇದು ಧರ್ಮಸ್ಥಳದ ಮೇಲೆ ಗೂಬೆ ತರಿಸ್ತಕ್ಕಂಥ ಕೆಲಸ ಅಲ್ಲ ಇದು. ಹೆಂಗೆ ಕಾಶಿಯಲ್ಲಿ ವಿಶ್ವನಾಥ ಆತನು ಹೆಂಗೆ ಪ್ರಸಿದ್ಧಿನ ದೇಶದಲ್ಲಿ ಪ್ರಪಂಚದಲ್ಲಿ, ಈ ಧರ್ಮಸ್ಥಳದಲ್ಲಿ ಮಂಜುನಾಥನು ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಏನಪ್ಪ ಇದಕ್ಕೆಲ್ಲ ಷಡ್ಯಂತ್ರ ಮಾಡಿದಿರಲ್ಲಪ್ಪ. ಒಂದಷ್ಟು ಸಣ್ಣ ಪ್ರಮಾಣದ ಷಡ್ಯಂತ್ರ ಅಲ್ಲ, ತುಂಬಾ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಇದರಿಂದ. ಯಾಕಂದ್ರೆ ಇವತ್ತು ಧರ್ಮಸ್ಥಳನ ನಾವು ಬರೀ ಒಂದು ಶ್ರದ್ಧಾ ಭಕ್ತಿ ಕೇಂದ್ರವಾಗಿ ಯೋಚನೆ ಮಾಡ್ತಾ ಇದೀವಿ. ಬಟ್ ದೇಶದಲ್ಲಿ ಇದುವರೆಗೂ ನೋಡ್ಕೊಂಡು ಬಂದ್ರೆ ಈ ಕಾಂಗ್ರೆಸ್ ಅನ್ನೋದು ಹುಟ್ಟುದಾಗಿಂದ ಈ ಕಾಂಗ್ರೆಸ್ನ ಸಿದ್ಧಾಂತ ಹೆಂಗಿದೆ ಅಂದ್ರೆ, ಈ ದೇಶದ ಶಂಕರಾಚಾರ್ಯರ ಮಠಗಳ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಇಶಾ ಫೌಂಡೇಶನ್ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಹಿಂಗೆ ಸತತವಾಗಿ ರಾಮ ಈ ದೇಶದಲ್ಲಿ ಇದನ್ನ ಅಂತ ಕೇಳಿದ್ರು. ಇಂತ ಕಾಂಗ್ರೆಸ್ ಸರ್ಕಾರಗಳು ಯಾವ್ಯಾವಾಗ ಎಲ್ಲೆಲ್ಲಿ ಬರ್ತದೋ ಎಲ್ಲನೂ ಸಮೇತ ಹಿಂದೂ ಶ್ರದ್ಧಾ ಭಕ್ತಿ ಕೇಂದ್ರಗಳ ಮೇಲೆ ಕ್ವಶನ್ ಮಾಡುವಂತದ್ದು ನಿಯಮಿತವಾಗಿ ಆಗಿ ಬಂದಿರುವಂತ ಭಾಗವಾಗಿ ಇವತ್ತು ಧರ್ಮಸ್ಥಳದಲ್ಲಿ ಈ ಷಡ್ಯಂತ್ರ ಕೂಡಿದೆ. ಯಾರಾದ್ರೂ ಒಬ್ನು ಬಂದು ಒಂದ್ ತಲೆಬುರುಡೆ ಇಟ್ಕೊಂಡ್ಬಂದು ಆ ತಲೆಬುರುಡೆನ ಇರೋಡಿಗೆ ತಗೊಂಡೋಗ್ತಾನೆ, ಡೆಲ್ಲಿಗೆ ತಗೊಂಡೋಗ್ತಾನೆ. ಒಬ್ಬ MP ಮನೆಯಲ್ಲಿ ಉಳಿಸ್ಕೊಂಡು ಆ ತಗೊಂಡ್ಬಂದು ಒಬ್ಬ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದ್ರೆ ಸರ್ಕಾರ SIT 3 ಜನ IAS ಆಫೀಸರ್ಗಳನ್ನ ಕೊಟ್ಟು ಒಂದು SIT ರಚನೆ ಮಾಡುತ್ತೆ. ಕೇಳಿದ್ರೆ ಅದೇ ಸರ್ಕಾರದ ಒಂದು ಭಾಗವಾಗಿರುವಂತ ಸಚಿವ ಹೇಳ್ತಾನೆ ಏನಂತ, ಈ ಏನಂತಾರೆ ಇದರ ಹಿಂದೆ ನಮ್ಗೆ ಎಡಪಂಥೀಯ ಬುದ್ಧಿಜೀವಿಗಳು ಪ್ರಗತಿಪರರ ನಮ್ಮ ಮೇಲೆ ಒತ್ತಡ ಏರಿದ್ರು ಅಂತ. ನಾಚಿಕೆ ಆಗ್ಬೇಕಲ್ವಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾರಾದ್ರೂ ಈಗ ತಾನೇ ನಮ್ಮ ಜಿಂಗ್ಲು ಪ್ರಸಾದಣ್ಣ ಹೇಳ್ತಿದ್ರು, ನಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ, 3 ಅಡಿ 6 ಅಡಿ ಗುಂಡಿ ತೋಡಿ ಓಡ ಅಂತ ನೋಡಿದೀವಿ. ಯಾರು 17-18 ಅಡಿ ತೋಡಿಸಿ ಅದ್ರೊಳಗೆ ಹುಡುಕ್ಸ ಅಂತದ ಐತಾ? 17-18 ಕಡೆ ಅಪ್ಪಿ ಅದನ್ನ ಸ್ಮಶಾನದಲ್ಲಿ ಹುಡುಕ್ಸಿದ್ರೆ 100 ಹೆಣ ಸಿಕ್ತಿದ್ರೆ ಆ ಹೆಣಗಳನ್ನೆಲ್ಲ DNA ಟೆಸ್ಟ್ ಮಾಡೋದುಂಟ? ಎಂತ ನಿರ್ಲಜ್ಜ ಸರ್ಕಾರ ಅಂದ್ರೆ ಇದು. ಬಹುಶಃ ಇನ್ಯಾರು ಸಮೇತ ಮಾಡಕ್ಕಾಗದಂತ ಸರ್ಕಾರ, ಒಣಗೇಡಿತನ ಈ ಸರ್ಕಾರ ಮಾಡಿದೆ. ಇಂಥ ಸರ್ಕಾರ ನಿಜವಾಗ್ಲೂ ಇವತ್ತು ಯಾವತ್ತು ಧರ್ಮಸ್ಥಳದ ಭಕ್ತರೆಲ್ಲರೂ ಸಮೇತ ಇವಾಗ ತಿರುಗಿ ಬಿದ್ದಿದ್ದೇವಲ್ಲ, ಈಗ ಬಿದ್ದಿದ್ದ ತಕ್ಷಣ ಎಲ್ಲ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಂಡು ಇದರ ಭಾಗವಾಗಿರುವಂತ ಮಿನಿಸ್ಟರ್ಗಳೆಲ್ಲ ಇವತ್ತೇನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಇಲ್ಲ ಇದು ಕುತಂತ್ರ ಆಗಿತ್ತು, ಇದು ಹೊರಗೆ ಬರ್ಲಿ ಅಂತ ನಾವು SIT ಕೊಟ್ವಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ವಾ ಈ ರಾಜ್ಯ ಸರ್ಕಾರಕ್ಕೆ? ಇಂತ ದುರ್ಗಾಡಳಿತ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಇಂತ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರಕ್ಕೆ ಎಲ್ಲ ಒಂದ್ ರೀತಿಯಿಂದ ಕಾಂಗ್ರೆಸ್ ಸರ್ಕಾರದ ಸಮೇತ ಕುಮ್ಮಕ್ ನೀಡಿದೆ. ಆದ ಕಾರಣ ಇಲ್ಲಿರುವಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ, ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ರಾಜೀನಾಮೆ ಕೊಡ್ಲೇಬೇಕು. ಯಾಕಂದ್ರೆ ಇಂಥವ್ರನ್ನ ನಡೆಸೋದು, ಇಂಥವ್ರನ್ನ ಬೆಳೆಸೋದು ಯಾರಿಂದ ಅಂದ್ರೆ ಕಾಂಗ್ರೆಸ್ ಇಂದ. ಕೈಗಳಿಗೆ ಅವರಿಗೆಲ್ಲ ಒಳ್ಳೆ ಪಾಠ ಕಲಿಸ್ಬೇಕಂತೇಳಿ ಈ ಮೂಲಕ ಕೋರ್ಕೊಂಡು, ಮತ್ತೆ ಧರ್ಮಸ್ಥಳದ ಒಂದು ದೇವಸ್ಥಾನದ ಒಂದು ಟ್ರಸ್ಟ್ ಏನಿದೆಯೋ, ದೇವಸ್ಥಾನ ಏನಿದೆ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ರೈತರಿಗಿರಬಹುದು, ಕೃಷಿಗಿರಬಹುದು, ಉದ್ಯೋಗಕ್ಕಿರಬಹುದು, ಮಹಿಳಾ ಸಂಘಗಳಿಗಿರಬಹುದು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಧರ್ಮಸ್ಥಳದ ಸಂಘ ಇಡೀ ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿ ಅವರು ಒಂದು ಬೃಹದಾಕಾರವಾಗಿ ಬೆಳೆದಿದೆ. ಅಂತ ಒಂದು ಸಂಸ್ಥೆಯನ್ನು, ಅಂತ ಒಂದು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಬಂಧಿಸಿ ಅವನ್ನ ಒಳ್ಳೆ ಇನ್ನು ಯಾವತ್ತ ರೀತಿ ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರ ನಡೆಯಬಾರದು ಅಂತ ಹೇಳಿ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಜಯಕಾರವನ್ನು ಹೇಳ್ತಾ ನನ್ನ ಮಾತು. ಯಾಕೆಂದ್ರೆ ಇವತ್ತು ಧರ್ಮಸ್ಥಳ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹಕ್ಕೆ ಹೆಸರಾದಂತ ಧರ್ಮಸ್ಥಳ ಇದು. ಧರ್ಮ ಅಂದ್ರೆ ಅಲ್ಲಿ ಒಂದು ಶಕ್ತಿ ಇದೆ. ಯಾಕಂದ್ರೆ ಹೆಗ್ಗಡೆ ಅವರು ತಮ್ಮ ಒಳತಿಗೋಸ್ಕರ ಏನು ಮಾಡ್ಲಿಲ್ಲ, ಜನಗಳಿಗೋಸ್ಕರ ಮಾಡಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ, ಕೆರೆಗಳಿಗೆ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿದ್ದಾರೆ, ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಮಾಡಿ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಒಂದು ಬ್ಯಾಂಕ್ ಅಲ್ಲಿ ನಾವು ಹೋದ್ರೆ ಸಾಕಷ್ಟು ದಾಖಲಾತಿಗಳನ್ನು ಒದಗಿಸಬೇಕು ಇವತ್ತು. ಆದ್ರೆ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಅವರ ಪತಿಯ ಸೈನು ಅಥವಾ ಅವರ ತಂದೆಯ ಸೈನು ಅಂತ ತಗೊಂಡ್ಬಿಟ್ರೆ ಒಂದೇ ದಿನದಲ್ಲಿ ಅವರು ಸಾಲವನ್ನ ಶಾಂಕ್ಷನ್ ಮಾಡಿ ನಮಗೆ ಮುಟ್ಟಿಸ್ತಕ್ಕಂತ ಕೆಲಸವನ್ನು ಸಹ ಮಾಡ್ತಾರೆ. ಸುಮಾರು 5 ಲಕ್ಷದವರೆಗೂ ಸಹ ಅವರು ಸಾಲ ಸೌಲಭ್ಯಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಧರ್ಮಸ್ಥಳ ಕ್ಷೇತ್ರ ನಿಜಕ್ಕೂ ತುಂಬಾ ಸ್ವಚ್ಛತೆಯಾದಂತ ಕ್ಷೇತ್ರ. ಯಾಕಂದ್ರೆ ಇವೆಲ್ಲ ಷಡ್ಯಂತ್ರಗಳು ಎದಕ್ಕೆ ನಡೀತಾ ಇದೆ ಅಂದ್ರೆ ಅಲ್ಲಿ ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ, ಎಲ್ಲವನ್ನೂ ನಿಷೇಧಿಸಲಾಗಿದೆ. ಅಲ್ಲಿ ಇದೆಲ್ಲ ನಡೆದ್ರೆ ಮಾತ್ರ ಯಾವುದೇ ಒಂದು ಕ್ಷೇತ್ರಕ್ಕೆ ಒಂದು ಮುನ್ನಡೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ನಾವು ನೋಡ್ತೀವಿ, ಹೋಗ್ತಾ ಇರ್ತೀವಿ, ಅಲ್ಲಿ ಕಾಲಿಡ್ಲಿಕ್ಕೂ ಸಹ ನಮ್ಗೆ ಅಸಹ್ಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಗುಟ್ಕಾ ಹಾಕೊಂಡು ಬಿಟ್ಟಿರ್ತಾರೆ, ಇನ್ನೇನೋ ಮಾಡಿರ್ತಾರೆ. ಆದ್ರೆ ಧರ್ಮಸ್ಥಳ ಕ್ಷೇತ್ರ ತುಂಬಾ ಪಾವಿತ್ರತೆಯನ್ನ ಹೊಂದಿರ್ತಕ್ಕಂಥ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ
ಹಿಂಗೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ರಂದ್ರೆ ಇದರಿಂದ ಸಾಕಷ್ಟು ಪಿತೂರುಗಳಿದೆ. ನಮ್ಮ ಮನೆಯಲ್ಲಿ ಈಗ 4 ಜನ ಇದೀವಂದ್ರೆ ಬಾತ್ರೂಮ್ ಕ್ಲೀನ್ ಮಾಡಿ ಸುತ್ತಾ ಹಾಗೂ ಪೂಜ್ಯ ಕಾಮಂದರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದ ಬೇಡುತ್ತಾ ಇವತ್ತು ಬಿಜೆಪಿ ಜನತಾ ಪಾರ್ಟಿಯಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲಾ ಸ್ವಸಹಾಯ ಸಂಘದ ಸದಸ್ಯರು, ಸೇವಾ ಪ್ರತಿನಿಧಿಗಳು ಹಾಗೂ ನಮ್ಮ ಪಕ್ಷದ ಹಿರಿಯರು, ಮುಖಂಡರು ಎಲ್ಲ ನಾವು ಭಾಗವಹಿಸಿದ್ದೀವಿ. ಧರ್ಮಸ್ಥಳ ಧರ್ಮ ಅಂದ್ರೇನೆ ನಮ್ಮ ಧರ್ಮ, ಹಿಂದೂ ಧರ್ಮವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ. ನಾವು ಈ ಧರ್ಮವನ್ನು ಅಪಪ್ರಚಾರ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕನ್ನೋದೇ ನಮ್ಮೆಲ್ಲರ ಗುರಿ. ಇಲ್ಲಿ ಇವತ್ತು ಎಲ್ಲ ಹೆಣ್ಮಕ್ಳು ಸೇರಿರೋದೇ, ಹೆಣ್ಮಕ್ಳು ಹೊರಗೆ ಬರೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಧರ್ಮಸ್ಥಳಗಳನ್ನು ಯಾರು ಅಪಪ್ರಚಾರ ಮಾಡಿದಾರೋ ಅವರಿಗೆ ಖಂಡಿತವಾಗೂ ಶಿಕ್ಷೆ ಆಗ್ಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ. ಅವ್ರನ್ನ ಏನೇ ಒಂದು ಷಡ್ಯಂತ್ರವನ್ನು ಅವ್ರ ಹೊರಗಾಕಿ ಅವರಿಗೆ ಒಂದು ತಕ್ಕ ಶಿಕ್ಷೆ ಕೊಡಬೇಕಾಗಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತೀವಿ. ಹಾಗೆ ನನಗೆ ಮಾತಾಡ ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.